टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೇರಳದಲ್ಲಿ ಎದೆ ಝಲ್ ಎನ್ನಿಸುವಂತ ಒಂದು ಘಟನೆ ನಡೆದಿದೆ ನೋಡಿ. ತಲೆ ಕೆಟ್ಟು ಹೋದರೆ ಮನುಷ್ಯ ಯಾವ ಮಟ್ಟಕ್ಕೆ ಇಳಿತಾನೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಒಬ್ಬ ವ್ಯಕ್ತಿ ಮನೆಯ ಮೆಂಬರ್ಸ್ 5 ಜನರನ್ನ ಕೊಲ್ತಾನೆ ಅಂತಂತಂದರೆ, ಇಬ್ಬರನ್ನ ಗಾಯಗೊಳಿಸ್ತಾನೆ ಅಂತಂದರೆ, ಅದರಲ್ಲೂ ಈ ವ್ಯವಹಾರದಲ್ಲಿ ಅವನಿಗೆ ನಷ್ಟ ಆಗಿದೆ ಅಂತ, ದುಡ್ಡು ಬೇಕು ಅಂತ. ತಿರುವನಂತಪುರಂನಲ್ಲಿ ನಡೆದಿರುವಂಥ ಘಟನೆ ಇದು. ಮನೆ ಮಗ 5 ಜನರನ್ನ ಕೊಂದು ಹಾಕದ. ನಿನ್ನೆ ಸಂಜೆ 5:30ರಿಂದ ರಾತ್ರಿ 8 ಗಂಟೆ ಒಳಗಡೆಗೆ 5 ಹೆಣ ಬಿದ್ದು. ಮೊದಲು ಅಜ್ಜಿ, ನಂತರ ಒಬ್ಬರಾದ್ಮೇಲೆ ಅದಾದ್ಮೇಲೆ ಚಿಕ್ಕಮ್ಮ, ಮನೆಯಲ್ಲಿದ್ದಂಥ 14 ವರ್ಷದ ತಮ್ಮ. ಏನು ಬಂದಿತ್ತು ನೋಡಿ ಒಂದು ರೋಗ. ತಾಯಿ ಇವನೇನೋ UAE ವ್ಯವಹಾರ ಮಾಡ್ತಿದ್ದಂತೆ, ಅಪ್ಪನ ಜೊತೆಗೆ ನಷ್ಟ ಆಯ್ತಂತೆ. ಹೀಗಾಗಿ ಏನು ಅಂದರೆ ದುಡ್ಡಿನ ಅಗತ್ಯ ಇತ್ತು, ದುಡ್ಡು ಕೇಳ್ದ, ದುಡ್ಡು ಕೊಡಲಿಲ್ಲ. ಒಡವೆ ಕೊಡಿ ಅಂತಂತಂದ ಅಜ್ಜಿಗೆ, ಒಡವೆ ಕೊಡಲಿಲ್ಲ ಅಜ್ಜಿ. ತಲೆ ಕೆಟ್ಟು ಹೋಯಿತು. ಒಬ್ಬೊಬ್ಬರನ್ನೇ ಕೊಲ್ತಾ ಬಂದ. 5 ಜನ. ಸಂಜೆ 5:30ರಿಂದ ರಾತ್ರಿ 8:30 ಒಳಗಡೆಗೆ 5 ಹೆಣಗಳು ಬೀಳ್ತವೆ ಅಂತಂದರೆ ಮನೆಯಲ್ಲಿ ಏನು ಅರ್ಥ ನೋಡಿ. ಎಲ್ಲಿ ತನಕ ಬಂದಿದೆ ಈ ಸಂಬಂಧಗಳು. ವ್ಯವಹಾರ ಅದರಲ್ಲಾದಂಥ ನಷ್ಟ ಮನೆಯಲ್ಲಿರುವಂಥ ಅಮಾಯಕರ ಬಲಿಗೆ ಕಾರಣ ಆಗಿಬಿಟ್ರೆ ಏನಿದೆ ಅರ್ಥ ಇದು. ಗೆಳತಿ ಅಜ್ಜಿ ಈಗ ಆಕೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾಳೆ. ಪ್ರಶ್ನೆ ಬೇರೆ ನೋಡಿ. ಆ ಲತೀಫ್ ಕೊಲೆಯಾದಂಥ ಚಿಕ್ಕಪ್ಪ ಸಾಲಕ್ಕೆ 5 ಜನರನ್ನ ಕೊಂದ. ಇವನು ನೋಡಿ, ಇವನು ತಮ್ಮ, ಇವನು 17 ವರ್ಷ ಇವನಿಗೆ, ಅವನನ್ನು ಕೊಂದ. ಮೊದಲು ಅಜ್ಜಿ, ಆಮೇಲೆ ಚಿಕ್ಕಪ್ಪ, ಬಳಿಕ ಚಿಕ್ಕಮ್ಮ, ನಂತರ ಅವನ ತಮ್ಮ 14 ವರ್ಷದ ಅವನ ತಮ್ಮ, ಅವನನ್ನು ಕೊಂದ, ಗೆಳತಿನ ಕೊಂದ. ಅದಾದಮೇಲೆ ವಿಷ ಕುಡಿದು ಬಂದು ಪೊಲೀಸರಿಗೆ ಶರಣ ಆದ. ಏನು ಜೀವನ ಇವಂದು, ಏನು ಬದುಕು ನೋಡಿ. ಇವನಿಗೇನಾದರೂ ವ್ಯಾಪಾರ ವಹಿವಾಟು ಏನಾದರೂ ಆಯಿತು ಅಂದರೆ ಇವನು ನೆಗೆದು ಬಿದ್ದು ಹೋದರೆ ಪರವಾಗಿಲ್ಲ, ಇನ್ನು ಉಳಿದಂಥವ್ರನ್ನ ಯಾಕೆ ಕೊಲ್ಲಬೇಕು. ನಾವು ನೋಡಿದ್ದೀವಿ ಹಲವಾರು ಜನರನ್ನ, ಹೆಸರು ಹೇಳೋಂಥ ಅಗತ್ಯ ಇಲ್ಲ. ಯಾಕಂದರೆ ವ್ಯವಹಾರಗಳಲ್ಲಿ ನಷ್ಟ ಉಂಟಾದಂಥ ಸಂದರ್ಭದಲ್ಲಿ ತಮಗೆ ತಾವು ಆತ್ಮಹತ್ಯೆ ಮಾಡ್ಕೊಂಡಿರೋರನ್ನು ನೋಡಿದ್ದೀವಿ ನಾವು. ಆದರೆ ಈ ರೀತಿ ಮನೆ ಮಂದಿನೆಲ್ಲ ಕೊಲ್ಲೋದು ಯಾವ ಹುಚ್ಚುತನ ಇದು. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ನಿಜಕ್ಕೂ ನಾನು ಹೇಳ್ತಾ ಇದ್ದೆ ಈ ಮನುಷ್ಯನ ಸಂಬಂಧಗಳ ಬಗ್ಗೆ. ಏನೋ ವ್ಯವಹಾರ ನಷ್ಟ ಆಯಿತಾ, ಇವನ್ ನೆಗೆದ್ಬಿದ್ದು ಸಾಯ್ಲಿ, ಈ ಸುತ್ತಮುತ್ತ ಇರೋರನ್ನೆಲ್ಲ ಕೊಲ್ಲೋದ್ರಲ್ಲಿ ಏನಿದೆ ಅರ್ಥ. 5:30ರಿಂದ 8:30 ಒಳಗಡೆಗೆ 5 ಹೆಣಗಳನ್ನು ಬೀಳಿಸ್ತಾನೆ ಅಂತಂದರೆ ಏನು ಅರ್ಥ ಇದು, ಏನು ನಡೀತು ರಾಮ್? ಖಂಡಿತವಾಗಿ ರಂಗನಾಥ್, ಮಾನಸಿಕ ಖಿನ್ನತೆಗೆ ಒಳಗಾದಂಥ ಯುವಕನೊಬ್ಬ ತನ್ನದೇ ಕುಟುಂಬದ 5ರನ್ನ ಹತ್ಯೆ ಮಾಡಿರುವಂಥ ಬೀಭತ್ಸ ಕೃತ್ಯ ಕೇರಳದ ತಿರುವನಂತಪುರದಲ್ಲಿ ನಡೆದಿದೆ. ಅಫಾನ್ ಅಂತೇಳಿ ಈತ ಮೊದಲನೇದಾಗಿ ತನ್ನ ಅಜ್ಜಿಯನ್ನು ಕೊಲೆ ಮಾಡಿದ್ದಾನೆ. ಈ ಒಂದು ಘಟನೆ ನಡೆದಿರುವಂಥದ್ದು 3 ಮನೆಗಳಲ್ಲಿ. ಅಂದರೆ ಮೊದಲು ಈ ಅಫಾನ್ ತನ್ನ ಅಜ್ಜಿಯ ಮನೆಗೆ ಹೋಗ್ತಾನೆ, ಅಲ್ಲಿ ಅಜ್ಜಿಯನ್ನು ಭೀಕರವಾಗಿ ಕೊಲೆ ಮಾಡ್ತಾನೆ. ತದನಂತರ ಆತ ಅಲ್ಲೇ ಇದ್ದಂತಹ ತನ್ನ ಚಿಕ್ಕಪ್ಪನ ಮನೆಗೆ ಹೋಗ್ತಾನೆ, ಅಲ್ಲಿ ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನನ್ನು ಚಾಕುವಿನಿಂದ ಹಿಡಿದು ಕೊಲೆ ಮಾಡ್ತಾನೆ. ಅವರನ್ನ ಕೊಲೆ ಮಾಡಿದ ನಂತರ ಅಲ್ಲಿಂದ ತನ್ನ ಸ್ವಂತ ಮನೆಗೆ ಬರ್ತಾನೆ. ಸ್ವಂತ ಮನೆಗೆ ಬಂದಂತ ಸಂದರ್ಭದಲ್ಲಿ ತಾಯಿ, ಆತನ ತಮ್ಮ ಮತ್ತೆ ಆತನ ಸ್ನೇಹಿತೆ ಮನೆಯಲ್ಲಿ ಇರ್ತಾರೆ. ಅವರ ಮೇಲೆ ದಾಳಿಯನ್ನ ಮಾಡ್ತಾನೆ. ಮೊದಲು ತನ್ನ 14 ವರ್ಷದ ತಮ್ಮನನ್ನ ಯಾವುದೇ ರೀತಿಯಾದಂತಹ ದಯೆಯನ್ನ ತೋರದೆ ಇರಿದು ಕೊಲೆಯನ್ನ ಮಾಡ್ತಾನೆ. ಮತ್ತೆ ಜೊತೆಯಲ್ಲೇ ಇದ್ದಂತಹ ಸ್ನೇಹಿತೆಯನ್ನು ಸಹ ಕೊಲೆ ಮಾಡ್ತಾನೆ. ತದನಂತರ ಆ ಪಾಪಿ ತನ್ನ ತಾಯಿಯ ಮೇಲೂ ಸಹ ದಾಳಿಯನ್ನು ಮಾಡ್ತಾನೆ. ಈ ಒಂದು ಘಟನೆಯಲ್ಲಿ ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಆತನ ಸ್ನೇಹಿತೆ ಮತ್ತು ತಮ್ಮ 5 ಜನರು ಸಹ ಸಾವನ್ನಪ್ಪಿದ್ದಾರೆ. ತಾಯಿ ಈಗ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಫಾನ್ ಅಂತ ಹೇಳಿದರೆ ಆತ ಸಾಕಷ್ಟು ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ. ಹಿಂದೆ ತನ್ನ ತಂದೆಯ ಜೊತೆ ವಿದೇಶದಲ್ಲಿ ವ್ಯಾಪಾರವನ್ನು ಮಾಡಿಕೊಂಡಿದ್ದ. ಆ ವ್ಯಾಪಾರದಲ್ಲಿ ಆರ್ಥಿಕವಾಗಿ ಆತನಿಗೆ ಸಾಕಷ್ಟು ನಷ್ಟ ಆಗಿತ್ತು. ಹೀಗಾಗಿ ಆತ ಮತ್ತೆ ಭಾರತಕ್ಕೆ ಬಂದಿದ್ದ. ಕೇರಳದಲ್ಲೇ ಸಾಕಷ್ಟು ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ, ಆದರೆ ಯಾವುದೇ ಕೆಲಸ ಆತನಿಗೆ ಸಿಕ್ಕಿರಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಆತ ಮಾದಕ ವಸ್ತುಗಳ ಚಟಕ್ಕೆ ದಾಸನಾಗಿದ್ದ. ಪ್ರತಿನಿತ್ಯ ಬೆಳಗಿಂದ ಸಂಜೆವರೆಗೂ ಈ ಮಾದಕ ವಸ್ತುಗಳನ್ನು ಸೇವಿಸಿ ಆತ ಅದೇ ಒಂದು ನಶೆಯಲ್ಲಿ ಇರ್ತಾ ಇದ್ದ. ಹೀಗಾಗಿ ಸಾಕಷ್ಟು ಸಾಲವನ್ನು ಮಾಡಿಕೊಂಡಿದ್ದ. ತನ್ನ ಸ್ನೇಹಿತರ ಬಳಿ, ಸಂಬಂಧಿಕರ ಬಳಿ ಮತ್ತು ಮನೆಯಲ್ಲೂ ಸಹ ಆತ ಸಾಕಷ್ಟು ಹಣವನ್ನು ಪಡೆದುಕೊಂಡಿದ್ದ. ಮತ್ತು ಈ ಸಾಲಗಾರರ ಕಾಟ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮತ್ತು ತನ್ನ ಮಾದಕ ಚಟಗಳಿಗೆ ಹಣ ಬೇಕಾದಂಥ ಸಂದರ್ಭದಲ್ಲಿ ಮನೆಯವರನ್ನು ಹಣಕ್ಕೆ ಪೀಡಿಸೋದಕ್ಕೆ ಶುರು ಮಾಡಿದ್ದ. ಮತ್ತು ತನ್ನ ಅಜ್ಜಿಯ ಬಳಿಯೂ ಸಹ ಅವರ ಬಳಿ ಇದ್ದಂಥ ಹಣ ಇಲ್ಲ ಅಂತ ಹೇಳಿದಾಗ ಒಡವೆ ಏನಿದೆ ಅದನ್ನೇ ಕೊಡಿ ಸಾಕು ಅಂತ ಕೇಳಿದ್ದ. ಆದರೆ ಯಾರೂ ಸಹ ಈತನ ಒಂದು ಚಟಕ್ಕೆ ಸೊಪ್ಪು ಹಾಕಿರಲಿಲ್ಲ ಮತ್ತು ಹಣವನ್ನು ಸಹ ನೀಡಿರಲಿಲ್ಲ, ಏನನ್ನು ಸಹಾಯ ಮಾಡಿರಲಿಲ್ಲ. ಖಂಡಿತವಾಗಿ ರಂಗನಾಥ್, ಯಾರೂ ಸಹ ಈ ರೀತಿ ದುಶ್ಚಟಗಳಿಗೆ ಸಹಾಯವನ್ನು ಮಾಡೋದಿಲ್ಲ, ಜೊತೆಗೂ ಸಹ ನಿಂತ್ಕೊಳ್ಳೋದಿಲ್ಲ. ಇದರಿಂದ ಮಾನಸಿಕ ಖಿನ್ನತೆಗೆ
ಒಳಗಾದಂಥ ಅಫಾನ್ ಈ ಒಂದು ದುಷ್ಕೃತ್ಯವನ್ನು ಎಸಗಿದ್ದಾನೆ. ಈ ಕೃತ್ಯವನ್ನು ಎಸಗಿದ ನಂತರ ಬಹುಶಃ ಅವನ ಎಲ್ಲ ಆ ನಶೆ ಇಳಿದು ಹೋಗಿದೆ. ತದನಂತರ ತಾನೂ ಸಹ ವಿಷವನ್ನು ಸೇವಿಸಿದ್ದಾನೆ. ವಿಷವನ್ನು ಸೇವಿಸಿ ನೇರವಾಗಿ ಪೊಲೀಸ್ ಠಾಣೆಗೆ ಬಂದಿದ್ದಾನೆ. ಮತ್ತು ಪೊಲೀಸ್ ಠಾಣೆಯಲ್ಲಿ ತಾನು ನಡೆಸಿದಂಥ ಕೃತ್ಯದ ಬಗ್ಗೆ ಹೇಳಿದ್ದಾನೆ. ಅಂದರೆ 5:30 ಇಂದ 8:30 ಅಂದರೆ 3 ಗಂಟೆಗಳಲ್ಲಿ ತಾನು ಮಾಡಿದಂಥ ಕೃತ್ಯವನ್ನು ಪೊಲೀಸರಿಗೆ ಹೇಳಿದ್ದಾನೆ. ಮೊದಲು ಪೊಲೀಸರು ಸಹ ಇದನ್ನು ನಂಬಿಲ್ಲ, ಹೇಗೆ ಒಬ್ಬನಿಂದ ಸಾಧ್ಯ ಅಂತೇಳಿ. ಆದರೆ ಅಲ್ಲಿ ಹೋಗಿ ಘಟನೆಯ ದೃಶ್ಯಾವಳಿಗಳು ನೋಡಿದಾಗ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಈಗ ಸದ್ಯ ಅಫಾನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಿಜಕ್ಕೂ ಸಹ ತಾವು ಹೇಳಿದಂತೆ ಖಂಡಿತವಾಗಿಯೂ ತನ್ನ ಸಮಸ್ಯೆಗಳಿದ್ರೆ ತಾನು ಅದಕ್ಕೆ ಶಿಕ್ಷೆಯನ್ನು ಕೊಡಬೇಕು. ತನ್ನದೇ ಸ್ವಯಂಕೃತ ಅಪರಾಧಕ್ಕೆ ಪಾಪ ಏನೂ ಅರಿಯದಂತಹ ಮುಗ್ಧ ಮನೆಯವರನ್ನ ಈ ರೀತಿ ಬಲಿ ಪಡೆದುದು ನಿಜಕ್ಕೂ ದುರ್ದೈವ ಅಂತಲೇ ಹೇಳ್ಬೋದು. ರಂಗನಾಥ್. ರಾಮ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಡಿಪ್ರೆಷನ್ ಅನ್ನುವಂಥ ಮಾತು ಯಾವ ಸುಡುಗಾಡು ಡಿಪ್ರೆಷನ್ ಇರಲ್ಲ. ಏನು ಅಂದರೆ ಈ ಈ ವ್ಯವಹಾರದಲ್ಲಿ ಜಾಸ್ತಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ದೇ ಎಂಜಾಯ್ ಮಾಡಿಬಿಟ್ರೆ ನಷ್ಟಗಳಾಗ್ತವೆ, ಅಥವಾ ಬೇರೆ ಬೇರೆ ಕಾರಣಗಳಿಂದ ನಷ್ಟಗಳಾಗಿರ್ಬೋದು. ಅದು ನಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕೊಲೆ ಮಾಡೋದ? ಇದು ನೋಡಿ ಇಲ್ಲಿ ಬಂದಿದೆ ಸ್ಥಿತಿ. ಸಮಾಜ ಹೆಂಗೆ ಅಂದರೆ ಮನಸ್ಥಿತಿಗಳು ಹೆಂಗೆ ಕೆಟ್ಟೋಗಿವೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು.